ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಬೀದರ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಾಗೂ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಹತ್ಯಾಕಾಂಡ ಖಂಡಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಅಪಾರ ಸಂಖ್ಯೆಯ ಜನ ಪಾಲ್ಗೊಂಡಿದ್ದರು. ನಗರದ ಚೌಬಾರ ಸಮೀಪದ ಜಾಮಿಯಾ ಮಸೀದಿ ಬಳಿ ಸೇರಿದ ಜನ ಅಲ್ಲಿಂದ ಚೌಬಾರ ಮಹಮೂದ್ ಗಾವಾನ್ ವೃತ್ತ, ಹಳೆ ತರಕಾರಿ ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ, ಶಹಾಗಂಜ್ ಕಮಾನ, ಕ್ರಾಂತಿ ಗಣೇಶ ದೇವಸ್ಥಾನದ ಮೂಲಕ ಹಾದು ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡರು. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ತ್ರಿವರ್ಣ ಧ್ವಜ ಡಾ.ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ, ಅಶೋಕ ಚಕ್ರ ಇರುವ ನೀಲಿ ಧ್ವಜ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಹೆಜ್ಜೆ ಹಾಕಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮನವಿ ಪತ್ರವನ್ನು ಬೀದರ್ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಶೀಲವಂತ ಅವರಿಗೆ ಸಲ್ಲಿಸಿದರು. ತದಬಳಿಕ ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿದ್ದರು. ಸುಮಾರು ಚೇಂಜಸ್ ಮಾಡಿಬಿಟ್ಟಿದ್ದಾರೆ, ತುಂಬಾ ಇದರಲ್ಲಿ ತೊಂದರೆ ಕೊಟ್ಟಿದ್ದಾರೆ, ಎಸ್ಪೆಷಲಿ ಮೈನಾರಿಟೀಸ್ಗೆ, ಮುಸ್ಲಿಮ್ಸ್ಗೆ. ಆಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ದು ಕರ್ತವ್ಯ ಏನಿದೆ, ಅವರು ತಾವು ನೋಡಿದಿರ ಅವ್ರದ್ದು ಸ್ಪೀಚ್ನಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಚ್ಚೇ ದಿನ ಆಯಂಗೆ ಅಂತ ಹೇಳಿದ್ದಾರೆ. ಅವ್ರದ್ದು ಕರ್ತವ್ಯ ಇದೆ, ಯಾರು ಬಡವರಿದ್ದಾರೆ ಮೈನಾರಿಟೀಸ್ನಲ್ಲಿ ಅವರಿಗೆ ಸಹಾಯ ಮಾಡಬೇಕು, ಇಷ್ಟೊಂದಿಗೆ ಸಹಾಯ ಮಾಡಬೇಕು, ಮಹಿಳಾ ಅವರಿಗೆ ಸಹಾಯ ಮಾಡಬೇಕು. ಪರ್ಸನಲಿ ಗೌರ್ಮೆಂಟ್ ಕರ್ತವ್ಯ ಇದೆ. ಈ ಕರ್ತವ್ಯ ಬಿಟ್ಟು ಏನು ವಕ್ಫ್ ಇದೆ ಅದು ರಿಟರ್ನ್ ಅವ್ರ ಬಿಲ್ನಲ್ಲಿ ಎಲ್ಲ ಚೇಂಜಸ್ ಮಾಡಿಬಿಟ್ಟಿದ್ದಾರೆ, ಮತ್ತು ಬೇರೆ ಬೇರೆ ಅವರಿಗೆ ಹಾಕಿಬಿಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ದೇವಸ್ಥಾನ ಇರ್ತದೆ, ಚರ್ಚ್ ಇದೆ, ಮತ್ತು ಗುರುನಾನಕ್ ಜಯಂತಿ. ಈಗ ಅವರು ದೇವಸ್ಥಾನದಲ್ಲಿ ನಮ್ಮ ಮೈನಾರಿಟಿ ಮುಸ್ಲಿಂ ಕಮ್ಯುನಿಟಿ ಹೋಗಿ ವರ್ಕ್ ಮಾಡ್ಲಿಕ್ಕೆ ಬರ್ತದೆ. ಆ ಥರ ಸುಮಾರು ಏನು ಚೇಂಜ್ ಮಾಡಿದ್ದಾರೆ. ಈ ವಕ್ಫ್ ಬಿಲ್ ರಿಟರ್ನ್ ತಗೋಬೇಕಂತ ನಮ್ಮೆಲ್ಲರದು ಬೇಡಿಕೆ ಇದೆ, ಕರ್ತವ್ಯ ಇದೆ, ಪ್ರೆಷರ್ ಇದೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.